friends, in this video let us see today 4th sem BCom English previous year question paper August September 2023 question paper with answer. First main 2 marks questions 7 ಕೊಟ್ಟಿರ್ತಾರೆ 5 ಅಟೆಂಡ್ ಮಾಡಬೇಕಾಗುತ್ತೆ. Why did the narrator's jeep stop on the way back from Mudigere? On the way back from the bee shop, the narrator's jeep engine made a few stranger noises. Then shopper 2 men Java motorcycle helped the narrator. So ಅವರು ಬಿ ಕೀಪರ್ ಶಾಪಿಂದ ಬರಬೇಕಾದ್ರೆ ಸಡನ್ನಾಗಿ ಜೀಪ್ ಇಂಜಿನ್ ಸ್ಟಾಪ್ ಆಗಿ ಸಮ್ ಲೈಕ್ ನಾಯ್ಸಸ್ ಥರ ಆಗುತ್ತೆ. ಸೊ ಅಲ್ಲಿ ಜಾವ ಮೋಟರ್ ಸೈಕಲಲ್ಲಿ ಬರಬೇಕಾದ್ರೆ ಇಬ್ಬರು ಯಾರೋ ಹೆಲ್ಪ್ ಮಾಡ್ತಾರೆ. Where did Mandana and Lakshmana work? Mandana and Lakshmana worked in B Cooperative Society. Who is Para? Para is a Muslim boy working as a kitchen assistant in the narrator house. Kiwi barked at the upturned earthen pot that contained bees. What were the demands put forth by Narve Ramaya for the wedding? He would not accept a tali weighing less than 4 sovereigns. Why was Mandana arrested? Police raided Narve's Ramaya house. They had heard of illicit distillation. They took away Mandana's honey pot, saying it contained country liquor. Hence, Mandana was arrested of trafficking in illicit liquor. ಮಂದನ ಅವರು ರಾಮಯ್ಯ ಹೌಸಲ್ಲಿ ಇರ್ತಾರೆ. ಅವ್ರು ಮದುವೆ ಆಗಿರ್ತಾರೆ ರಾಮಿಯನ್ನ. ಸೊ ಅವರು ಲೈಕ್ ಇಲ್ಲಿಟ್ರಿಕ್ ಲಿಕ್ಕರ್ ಒಂದು ಮಾಡ್ತಾ ಇರ್ತಾರೆ. ಅದಕ್ಕೋಸ್ಕರ ಪೊಲೀಸರು ಬಂದು ಅವ್ರನ್ನ ಅರೆಸ್ಟ್ ಮಾಡ್ತಾರೆ. Carvalho's team finally caught a glimpse of flying lizard. True or false? True. This is a 2 marks question. Next main 5 marks question 3 ಕೊಟ್ಟಿರ್ತಾರೆ 2 ಅಟೆಂಡ್ ಮಾಡಬೇಕಾಗತ್ತೆ. ನರೇಟ್ ದ ಇನ್ಸಿಡೆಂಟ್ 4 ಕೊಟ್ಟಿರ್ತಾರೆ, ನೀವು 2 ಅಟೆಂಡ್ ಮಾಡಬೇಕಾಗತ್ತೆ. ನರೇಟ್ ದ ಇನ್ಸಿಡೆಂಟ್ ದಟ್ ಲೆಡ್ ಟು ದ ಚಾವೋಸ್ ಅಟ್ ದ ಇಂಡಿಪೆಂಡೆನ್ಸ್ ಡೇ ಪ್ರೋಗ್ರಾಮ್ ಅಟ್ ಮುಡಿಗೆರೆ. ಸೊ ದಿಸ್ ಇಸ್ ದ ಆನ್ಸರ್. ಸೊ August 15th ಒಕೇಶನಲ್ಲಿ ಮಂದಣ್ಣ ಅವ್ರು ಹೋಗಿರ್ತಾರೆ. ಅಲ್ಲಿ ಮಿನಿಸ್ಟ್ರಿನೆಲ್ಲ ಪ್ಲೆಸೆಂಟ್ ಮಾಡ್ತಿರ್ತಾರೆ. ಮಂದಣ್ಣ ಅವರು ಒಂದು ಸ್ಕೌಟ್ ಡ್ರೆಸ್ಸಲ್ಲಿ ಇರ್ತಾರೆ. ಸೊ ಅವ್ರು ಮಾರ್ಚ್ ಫಸ್ಟ್ ಮಾಡ್ತಿರ್ತಾರೆ. ಮಾರ್ಚ್ ಫಸ್ಟ್ ಮಾಡಬೇಕಾದ್ರೆ ಅಲ್ಲಿ ಯಾರೋ ಒಬ್ಬರು ಪೋಲಿ ಹುಡುಗರೆಲ್ಲ ಒಂದು ಹನಿ ಬಿ ನೆಸ್ಟ್ ಇರುತ್ತೆ, ಅದಕ್ಕಲ್ಲಿ ಹೊಡೆದ್ಬಿಡ್ತಾರೆ. ಸೊ ಅದರಿಂದ ಎಷ್ಟೊಂದು ಜನ ಹೊಡೋಗ್ತಾರೆ. ಅಲ್ಲಿ ಇನ್ಸಿಡೆಂಟ್ ಆಗುತ್ತೆ ಇಂಡಿಪೆಂಡೆನ್ಸ್ ಡೇ ದಿನ. ನೆಕ್ಸ್ಟ್ ಡಿಸ್ಕ್ರೈಬ್ ಕಾರ್ವಲೋಸ್ ಫ್ಯಾಸಿನೇಷನ್ ಆ್ಯಂಡ್ ಕ್ಯೂರಿಯಾಸಿಟಿ ಟುವರ್ಡ್ಸ್ ದ ಇನ್ಸೆಕ್ಟ್ ಆ್ಯಂಡ್ ಅನಿಮಲ್ ವರ್ಲ್ಡ್. ಕಾರ್ವಲ್ ಅವರು ಒಬ್ಬ ಲೈಕ್ ಡ್ರೀಮ್ ವರ್ಲ್ಡ್, ಅವ್ರಿಗೆ ಸೈನ್ಸ್ ಬಗ್ಗೆ ಮತ್ತು ಮಿಸ್ಟೀರಿಯಸ್ ವರ್ಲ್ಡ್ ಬಗ್ಗೆ ಈ ಥರ ಫ್ಲೈಯಿಂಗ್ ಲಿಸೆಟ್ ಬಗ್ಗೆ ತುಂಬ ರಿಸರ್ಚ್ ಮಾಡೋಕ್ಕೆ ಅಭ್ಯಾಸ ಇರುತ್ತೆ. ಆ ಇನ್ಸೆಕ್ಟ್ ತುಂಬ ತಿಳ್ಕೊಬೇಕು ಅಂತ ಅನಿಮಲ್ ವರ್ಲ್ಡ್ ಬಗ್ಗೆಲ್ಲ ಲೈಕ್ ಸರ್ಚ್ ಮಾಡ್ತಿರ್ತಾರೆ. ಅದರಿಂದ ಫ್ಯಾಸಿನೇಟೆಡ್ ಆಗಿರುತ್ತೆ, ಕ್ಯೂರಿಯಾಸಿಟಿ ಆಗಿರುತ್ತೆ ಈ ಫ್ಲೈಯಿಂಗ್ ಲಿಸೆಟ್ ಯಾವ ಥರ ಇರುತ್ತೆ ಅಂತ ನೋಡೋಕ್ಕೋಸ್ಕರ. ದಿಸ್ ದ ಆನ್ಸರ್. ನೆಕ್ಸ್ಟ್ ಕ್ವಶನ್, ವಾಟ್ ಪ್ರಿಪ್ರೇಷನ್ಸ್ ಡಿಡ್ ಈಚ್ ಆಫ್ ದೆಮ್ ಮೇಕ್ ಫಾರ್ ದ ಎಕ್ಸ್ಪೆಡಿಷನ್ ಇನ್ ದ ಫಾರೆಸ್ಟ್ ಆಫ್ ನಾರ್ವೆ? ಸೊ ನಾರ್ವೆ ಹೋಗಿರ್ತಾರೆ ಫಾರೆಸ್ಟ್, ಅಲ್ಲಿ ಒಬ್ಬೊಬ್ರು ಏನೇನು ಥರ ಲೈಕ್ ತಯಾರಿ ಮಾಡ್ಕೊಂಡಿರ್ತಾರೆ ಅಂತ. ಕಾರ್ವಲ್ ಒಬ್ರು ಏನು ಮಾಡ್ತಾರೆ, ಶಿರಡಿ ಘಾಟ್ಗೆ ಚಾರ್ಮಡಿ ಘಾಟ್ಗೆ ಹೋಗ್ತಾರೆ. ಮಂದಣ್ಣ ಅವರು ಬಿರಿಯಾನಿ ಕರಿಯಪ್ಪ ಮತ್ತು ಟು ಪ್ರಿಪೇರ್ ಬಿರಿಯಾನಿ ಅವರು ಮಂದಣ್ಣ ಅವ್ರು ಕರ್ಕೊಂಬಂದಿರ್ತಾರೆ ಬಿರಿಯಾನಿ ಕರಿಯಪ್ಪನ ಬಿರಿಯಾನಿ ಮಾಡೋಕ್ಕೋಸ್ಕರ. ದೆನ್ ಫೋಟೋಗ್ರಾಫರ್ ಬಂದಿರ್ತಾರೆ, ಪ್ರಭಾಕರ ದಟ್ ಈಸ್ ಎನ್ ಫೋಟೋಗ್ರಾಫರ್, ಮತ್ತು ಕಿವಿ ನೊರೆಟಾ ಡಾಗ್ ಬಂದಿರುತ್ತೆ. ದೆನ್ ಪ್ಯಾರ ಸಹ ಬಂದಿರ್ತಾರೆ. ನೆಕ್ಸ್ಟ್ ರೈಟ್ ಎ ನೋಟ್ ಆನ್ ಕಾರ್ವಲು. ಸೊ ಒಂದು ಕಾರ್ವಲ್ ಬಂದು ಇದು ಮೂಡಿಗೆರೆಯಿಂದ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಲೈಕ್ ಕಾರ್ವಲ್ ಅವರು ಒಂದು ಹನಿ ಬೀನ ತೊಗೊಳಕ್ಕೆ ಹೋಗ್ತಾರೆ. ಅಲ್ಲಿಂದ ಈ ಸ್ಟೋರಿ ಸ್ಟಾರ್ಟ್ ಆಗುತ್ತೆ. ನೀವು ಇದಕ್ಕೆ ಸಮ್ಮರಿ ಸಹ ಬರಿಬೋದು. ನೆಕ್ಸ್ಟ್ ಮೇನ್ ಆನ್ಸರ್ ಇನ್ ಒನ್ ಆಫ್ ದ ಫಾಲೋಯಿಂಗ್ ಕ್ವಶನ್ಸ್. 10 marks ಕ್ವಶನ್ 2 ಕೊಟ್ಟಿರ್ತಾರೆ, 2 ಅಟೆಂಡ್ ಮಾಡಬೇಕಾಗುತ್ತೆ. ನರೇಟ್ ದ ಇವೆಂಟ್ಸ್ ದಟ್ ಲೆಡ್ ಟು ದ ಅರೆಸ್ಟೆಡ್ ಆ್ಯಂಡ್ ರಿಲೀಸ್ ಆಫ್ ಮಂದನ. ಸೊ ಮಂದನ ಹೇಗೆ ಅರೆಸ್ಟ್ ಆದರು, ಅವ್ರು ಯಾರು ರಿಲೀಸ್ ಮಾಡಿದ್ರು ಅಂತ. ಮಂದನ ಅದೇ ಲೈಕ್ ಕಂಟ್ರಿ ಲಿಕ್ಕರ್ ಮಾಡೋದ್ರಿಂದ ಅವ್ರು ಅರೆಸ್ಟ್ ಆಗ್ತಾರೆ. ಲಾಸ್ಟಿಗೆ ಕಾರ್ವಲ್ ಅವರು ಒಬ್ಬರು ಲಾಯರ್ನ ಅಟೆಂಡ್ ಮಾಡಿ ಬಿಡುಗಡೆ ಮಾಡ್ತಾರೆ. ಇದೊಂದು ಸ್ಟೋರಿ ಇರುತ್ತೆ, ಯು ಕ್ಯಾನ್ ರೈಟ್ ಇಟ್. ದಿಸ್ ಇಸ್ ದ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್, ಹೌ ಡಸ್ ಪೂರ್ಣಚಂದ್ರ ತೇಜಸ್ವಿ ಬ್ರಿಂಗ್ ಔಟ್ ದ ಹ್ಯೂಮರ್ ಆ್ಯಂಡ್ ಕ್ಯೂರಿಯಾಸಿಟಿ ಇನ್ ದ ನಾವೆಲು ಕಾರ್ವಲು? ಅದೇ ಇದು ಸಹ ಒಂದು ಲೈಕ್ ನೀವು ಒಂದು ಓಲ್ ಸಮರಿ ಬರೆದ್ರು ಇದಕ್ಕಾಗುತ್ತೆ ಆನ್ಸರ್. ದಿಸ್ ದ ಆನ್ಸರ್. ನೆಕ್ಸ್ಟ್ ಮೇನ್ ಆನ್ಸರ್ ದ ಫಾಲೋಯಿಂಗ್ 5 marks 4 ಕೊಟ್ಟಿರ್ತಾರೆ, ನೀವು 2 ಅಟೆಂಡ್ ಮಾಡಬೇಕಾಗುತ್ತೆ. ಜಾನ್ ಕಿಡ್ ಸ್ಪ್ರಿಂಗ್ ಇನ್ ದ ಥೀಮ್ಸ್ ಆಫ್ ಟ್ರಾನ್ಸೈಸ್ ಆ್ಯಂಡ್ ಪರ್ಮನೆನ್ಸ್ ದ ಪೊಯಮ್ ಒಡಿಯೋ ಆನ್ ಗ್ರೀಷಿಯನ್ ಹೂಮ್ ಎಕ್ಸ್ಪ್ಲೈನ್. ಸೊ ಟ್ರಾನ್ಸೈಸ್ ಬಗ್ಗೆ ಏನು ಹೇಳ್ತಾರೆ ಲೈಕ್ ಜಾನ್ ಕಿಟನ್ಸ್ ಅಂತ ನೀವು ಬರೀಬೇಕಾಗುತ್ತೆ. ನೆಕ್ಸ್ಟ್ ಕ್ವಶನ್, ಹೌ ಡಸ್ ಎ ಕೆ ರಾಮಾನುಜನ್ ಎಕ್ಸ್ಪ್ಲೈನ್ ದ ಸ್ಪಿರಿಟ್ ಆಫ್ ಏಜ್ಲೆಸ್ನೆಸ್ ಆಫ್ ದ ಚಂಪಕ್ ಟ್ರೀಸ್?
ಲೈಕ್ ಎಕಾಲಜಿ, ಒಂದು ಎಕಾಲಜಿ ಏಜ್ಲೆಸ್ ಆಫ್ ಚಂಪಕ್ ಟ್ರೀ ಹೇಗೆ ಅದ್ರ ಕಾಲನ ತಡ್ಕೊಳಲ್ಲ, ಲೈಕ್ ಅದರಿಂದ ಅಮ್ಮಂಗೆ ಮೈಗ್ರೇನ್ ಆಗುತ್ತೆ, ಏನೇನು ಆಗುತ್ತೆ ಅಂತ ಇದರಲ್ಲಿ ಎ ಕೆ ರಾಮಾನುಜನ್ ಅವರು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ದಿಸ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ವಾಟ್ ಅಕಾರ್ಡಿಂಗ್ ಟು ವಂದನಾ ಶಿವ ಇಸ್ ಈಟಿಂಗ್? ದಿಸ್ ದ ಆನ್ಸರ್. How are the spouses of heart patients trained in Mysore Hospital according to Dr. Devi Shetty? ಹೇಗೆ ಲೈಕ್ ಹಾರ್ಟ್ ಪೇಷಂಟ್ಸ್ ಅವರು ಮೈಸೂರು ಹಾಸ್ಪಿಟಲ್ ಹೇಗೆ ಟ್ರೈನ್ ಆಗ್ತಾರೆ ಡಾಕ್ಟರ್ ದೇವಿ ಶೆಟ್ಟಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಇದರಲ್ಲಿ 300 ಸೂಪರ್ ಸ್ಪೆಷಾಲಿಟಿ ಬೆಡ್ಸ್ ಇರುತ್ತೆ, $600 million ಅವ್ರಿಗೆ ಲೈಕ್ ಎಕ್ವಿಪ್ಮೆಂಟ್ಸ್ ಎಲ್ಲ ಇರಬೇಕಾಗುತ್ತೆ, 20% ಆಫ್ ಫುಡ್ಸ್ ಮತ್ತು 6 months ಆಫ್ ಟ್ರೈನಿಂಗ್ ಇರುತ್ತೆ ಅಂತ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ದಿಸ್ ದ ಆನ್ಸರ್. ದಿಸ್ ಯೂನಿಟ್ 1 ಆಗಿರುತ್ತೆ. ಯೂನಿಟ್ 2 ಗ್ರಾಮರ್ ಪಾರ್ಟ್. ಆನ್ಸರ್ ಎನಿ ಒನ್ ಆಫ್ ದ ಫಾಲೋಯಿಂಗ್. 2 ಕೊಟ್ಟಿರ್ತಾರೆ, ನೀವು 1 ಅಟೆಂಡ್ ಮಾಡಬೇಕಾಗತ್ತೆ. ಎಕ್ಸ್ಪ್ಲೈನ್ ದ ಸ್ಟೆಪ್ಸ್ ಟು ಪ್ರಿಪೇರ್ ಪೆಚಾಕುಚ ಪ್ರೆಸೆಂಟೇಷನ್. ಸ್ಟೆಪ್ 1, ಡಿವೈಡ್ ಯುವರ್ ಪ್ರೆಸೆಂಟೇಷನ್ ಇಂಟು ಬಿಗಿನಿಂಗ್, ಮಿಡಲ್ ಆ್ಯಂಡ್ ಎಂಡ್. ಸೊ ಬಿಗಿನಿಂಗಲ್ಲಿ ನೀವು ಏನು ಹಾಕಬೇಕು, ಪ್ರೆಸೆಂಟೇಷನ್ ಲೈಕ್ ಪ್ರೆಸೆಂಟಿಂಗ್ ಬೈ XYZ. ಮಿಡಲಲ್ಲಿ ನೀವು ಕಂಟೆಂಟ್ಸ್ ಹಾಕಬೇಕು, ಎಂಡಲ್ಲಿ ಥ್ಯಾಂಕ್ ಯು. ಸ್ಟೋರಿ ಟೆಲ್ಲಿಂಗ್ ಆ್ಯಂಡ್ ಪೆಚಾಕುಚ ಗೋ ಹ್ಯಾಂಡ್ ಇನ್ ಹ್ಯಾಂಡ್. ಸ್ಟೋರಿ ಟೆಲ್ಲಿಂಗ್ ಲೈಕ್ ನೀವು ಒಂದು ಬಾಡಿ ಆಫ್ ದ ಕಂಟೆಂಟ್ ಮಾಡಿದ್ರೆ ಅದು ಒನ್ ಬೈ ಒನ್ ಹೋಗ್ತಾ ಇರಬೇಕಾಗತ್ತೆ ಸ್ಲೈಡ್ಸ್ ಮುಖಾಂತರ. ಫೋಕಸ್ ಆನ್ ದಿ ಕೋರ್ ಮೆಸೇಜಸ್. ನೀವೇನು ಮೆಸೇಜ್ ಕೊಡಬೇಕು ಆ ಮೆಸೇಜ್ ಮೇಲೆ ನೀವು ಫೋಕಸ್ ಮಾಡಬೇಕಾಗತ್ತೆ. ಫೈನ್ ಇಮೇಜಸ್ ದಟ್ ಫಾಲೋ ಯುವರ್ ಸ್ಟೋರಿ ಲೈನ್. ಈಗೇನಾದರೂ ಎಕ್ಸಾಂಪಲ್ ಟ್ರೈನ್ ಟ್ರಾವೆಲಿಂಗ್ ತೊಗೊಂಡಿದ್ರೆ ಆ ರಿಲೇಟೆಡ್ ಟ್ರೈನ್ ಪಿಕ್ಚರ್ಸ್ ಆ ಥರ ನೀವು ಒಂದು ಪೆಚಾಕುಚ ಪ್ರೆಸೆಂಟೇಷನ್ನ ಪ್ರಿಪೇರ್ ಮಾಡ್ತೀರಾ. ಪಿಕ್ಚರ್ಸ್ ಕ್ಯಾನ್ ಬಿ ಫೌಂಡ್ ಎವ್ರಿವೇರ್. ಸೊ ನೀವು ಪಿಕ್ಚರ್ಸ್ ಗೂಗಲಲ್ಲಿ ಇದು ಮಾಡ್ಬೋದು, ಲ್ಯಾಪ್ಟಾಪ್ PCs ಲೈಕ್ ಗೂಗಲಿಂದ ಫಾರ್ವರ್ಡ್ ಮಾಡ್ಕೊಂಡು ನೀವು ಪೇಸ್ಟ್ ಮಾಡ್ಬೋದು. ಪ್ರಾಕ್ಟೀಸ್ ಯುವರ್ ಪ್ರೆಸೆಂಟೇಷನ್. ಅಟ್ ಲಾಸ್ಟಲ್ಲಿ ನೀವು ಒಂದು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ಪ್ರೆಸೆಂಟೇಷನ್ನ. ನೀವೇನೇನು ಟಾಪಿಕ್ಸ್ ಹಾಕಿದ್ರೆ ಯಾವುದ್ರ ಮುಖಾಂತರ ಲೈಕ್ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ನೀವು ಒಂದು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ದಿಸ್ ಆರ್ ದ ಸ್ಟೆಪ್ಸ್ ಟು ಪ್ರಿಪೇರ್ ಪೆಚಾಕುಚ ಪ್ರೆಸೆಂಟೇಷನ್. ನೆಕ್ಸ್ಟ್ ಕ್ವಶನ್, ಡ್ರಾಫ್ಟ್ ಎಕ್ಸ್ಪ್ಲೇನ್ ಸ್ಪೀಚ್ ಆನ್ ಸ್ಮೋಕಿಂಗ್ ಇನ್ ಪಬ್ಲಿಕ್ ಪ್ಲೇಸಸ್. ಸೊ ನೀವು ಒಂದು ಸ್ಮೋಕಿಂಗ್ ಇನ್ ಪಬ್ಲಿಕ್ ಪ್ಲೇಸಸ್ ಮೇಲೆ ಎಕ್ಸ್ಟ್ರಾಮಿನಸ್ ಸ್ಪೀಚ್ನ ನೀವು ಡ್ರಾಫ್ಟ್ ಮಾಡಬೇಕಾದ್ರೆ. ಲೇಡೀಸ್ ಆ್ಯಂಡ್ ಜೆಂಟಲ್ಮೆನ್, ಟುಡೇ ಐ ವಾಂಟ್ ಟು ಟಾಕ್ ಅಬೌಟ್ ಎ ಇಶ್ಯೂ ದಟ್ ಅಫೆಕ್ಟ್ಸ್ ಅಸ್ ಆಲ್. ಲೈಕ್ ಸ್ಮೋಕಿಂಗ್ ಹೇಗೆ ಅಫೆಕ್ಟ್ ಮಾಡ್ಬೋದು ಅಂದರೆ ಲೈಕ್ 700 ಕೆಮಿಕಲ್ಸ್ ಇರುತ್ತೆ, ಅದರಲ್ಲಿ 100 ಆಫ್ ವಿಚ್ 70 ಕ್ಯಾನ್ ಕಾಸ್ ಕ್ಯಾನ್ಸರ್ನ ಕಾಸ್ ಮಾಡುತ್ತೆ. ಚಿಲ್ಡ್ರನ್ಸ್ಗೆಲ್ಲ ಅದು ತುಂಬ ಅಫೆಕ್ಟ್ ಆಗುತ್ತೆ. ಲೈಕ್ ಅವರು ಸ್ಮೋಕ್ ಮಾಡ್ದಲೇ ಬೇರೆಯವ್ರಿಗೂ ಸಹ ಹೆಲ್ತ್ ಇಂಜುರಿ ಆಗುತ್ತೆ ಅಂತ. ದಿಸ್ ದ ಸಮ್ ಆಫ್ ದ ಒಂದು ಪ್ಯಾರಾಗ್ರಾಫಲ್ಲಿ ರಿಟರ್ನ್ ಮಾಡಿದ್ದೀನಿ. ಸೊ ಯು ಕ್ಯಾನ್ ಟೇಕ್ ಎ ಸ್ಕ್ರೀನ್ಶಾಟ್. ದಿಸ್ ದ ಆನ್ಸರ್. ಲಾಸ್ಟಲ್ಲಿ ಥ್ಯಾಂಕ್ ಯು ಅಂತ ಆ್ಯಡ್ ಮಾಡಿ. ನೆಕ್ಸ್ಟ್, ಆನ್ಸರ್ ದ ಫಾಲೋಯಿಂಗ್. ಇದು ಸಹ 5 marks. 2 ಅಟೆಂಡ್ ಮಾಡಬೇಕಾಗತ್ತೆ, 3 ಕೊಟ್ಟಿರ್ತಾರೆ. ವಾಟ್ ಈಸ್ ಬಿಸ್ನೆಸ್ ರೈಟಿಂಗ್? ಗಿವ್ ಎಕ್ಸಾಂಪಲ್. ಬಿಸ್ನೆಸ್ ರೈಟಿಂಗ್ ಈಸ್ ನಥಿಂಗ್ ಬಟ್ ಲೈಕ್ ಬಿಸ್ನೆಸ್ ಕಂಟೆಂಟ್ ರಿಲೇಟೆಡ್ ಒಂದು ರೈಟಿಂಗ್ ಮಾಡೋದು. ಲೈಕ್ ಎಕ್ಸಾಂಪಲ್ ಆಗಿರ್ಬೋದು, ಮೀಟಿಂಗ್ ಯಾವಾಗ ಅಟೆಂಡ್ ಮಾಡಬೇಕಾಗುತ್ತೆ, ಯಾವಾಗ ಟೈಮಿಂಗ್ಸ್ ಇದೆ, ಎಲ್ಲಿ ಮೀಟಿಂಗ್ ಅಟೆಂಡ್ ಮಾಡಬೇಕು ಅನ್ನೋದನ್ನ ಬಿಸ್ನೆಸ್ ರೈಟಿಂಗ್ ಅಂತ ಕರೀತಾರೆ. ಬಿಸ್ನೆಸ್ ರೈಟಿಂಗ್ is a type of writing that is used in a professional setting. It is a purposeful piece of writing that conveys relevant information to the reader in a clear, concise and effective manner. It includes client proposals, reports, memos, emails and notices. Proficiency in business writing is a critical aspect of effective communication in the workplace. This is the meaning. Example ಬಂದು meeting agenda, date, time, location ಯಾವ ಇದರಲ್ಲಿ, agenda details, goals, time, purpose, ಲೀಡರ್ ಯಾರ್ಯಾರು ಲೀಡರ್ ಇದ್ದಾರೆ ಅಂತ ಮೆನ್ಷನ್ ಮಾಡಬೇಕಾಗುತ್ತೆ. ನೆಕ್ಸ್ಟ್, ಡ್ರಾಫ್ಟ್ ಎ ಟ್ರಾವೆಲಾಗ್ ಫಾರ್ ಯುವರ್ ಟ್ರಿಪ್ ಟು ಎ ಸೀ ಶೋ. ನೀವು ಒಂದು ಟ್ರಿಪ್ ಹೋಗಿದ್ರೆ ಅಲ್ಲಿ ಹೇಗೆ ಎಂಜಾಯ್ ಮಾಡಿದ್ವಿ ಅಂತ ಒಂದು ಡ್ರಾಫ್ಟ್ ಮಾಡಬೇಕಾಗುತ್ತೆ, ಒಂದು ಟ್ರಾವೆಲಾಗ್ನ. ಎ ಡೇ ಟು ಅಟ್ ಎ ಸೀ ಶೋ. ನೀವು ಹೇಗೆ ಎಂಜಾಯ್ ಮಾಡಿದ್ವಿ ಸೀ ಶೋರಲ್ಲಿ ಅಂತ ಒಂದು ಪ್ಯಾರಾಗ್ರಾಫ್ ಇದೆ, ಯು ಕ್ಯಾನ್ ವಾಚ್ ಇಟ್ ನಾವು. ನೆಕ್ಸ್ಟ್ ಕ್ವಶನ್, ರೈಟ್ ಆ್ಯನ್ ಆರ್ಟಿಕಲ್ ಆನ್ ಇಂಪಾರ್ಟೆನ್ಸ್ ಆಫ್ ಟೈಮ್ ಮ್ಯಾನೇಜ್ಮೆಂಟ್. ಒಂದು ಆರ್ಟಿಕಲ್ ಬರೀಬೇಕಾಗುತ್ತೆ ಟೈಮ್ ಮ್ಯಾನೇಜ್ಮೆಂಟ್. ನೀವು ಟೈಮ್ ಮ್ಯಾನೇಜ್ಮೆಂಟಿಂದ ಯೂಸ್ಫುಲ್ ಆಗುತ್ತೆ, ನೀವು ಹೇಗೆ ಒಂದು ಟೈಮ್ ಮ್ಯಾನೇಜ್ಮೆಂಟ್ ಮಾಡಬೇಕು ಅಂತ ಒಂದು 6 points ಇದೆ. ದಟ್ ಈಸ್ ಮೇಕ್ ಎ ಟು ಡೂ ಲಿಸ್ಟ್ ಮೇಕ್ ಮಾಡಬೇಕಾದ್ರೆ, ಸೆಟ್ ಪ್ರಾಪರ್ಟೀಸ್, ಯೂಸ್ ಎ ಪ್ಲ್ಯಾನರ್ ಆರ್ ಕ್ಯಾಲೆಂಡರ್, ಅವಾಯ್ಡ್ ಪ್ರೊಕ್ರಾಸ್ಟಿನೇಷನ್, ಟೇಕ್ ಬ್ರೇಕ್ಸ್, ಲರ್ನ್ ಟು ಸೇ ನೋ. ಯಾವಾಗಲೂ ನೀವು ನೋ ಅನ್ಬಾರ್ದು, ಟೈಮ್ ಮ್ಯಾನೇಜ್ಮೆಂಟ್ನ ಪ್ರಾಪರಾಗಿ ಮೇಂಟೈನ್ ಮಾಡಬೇಕಾಗುತ್ತೆ. ದಿಸ್ ಇಸ್ ದ ಆನ್ಸರ್. ನೆಕ್ಸ್ಟ್ ಬಂದು ಲೆಟರ್ ರೈಟಿಂಗ್ಸ್ ಇದೆ. ನಾನು ಪ್ರೀವಿಯಸ್ಲಿ ನನ್ನ ಪ್ಲೇಲಿಸ್ಟಲ್ಲಿ ಆಲ್ರೆಡಿ ಆನ್ಸರ್ಸ್ ಮಾಡಿದ್ದೀನಿ, ನೀವು ಪ್ಲೇಲಿಸ್ಟಲ್ಲಿ ವಾಚ್ ಮಾಡ್ಬೋದು. ಈ ಮೀನ ಸ್ಕಿಪ್ ಮಾಡಿದ್ದೀನಿ ನಾನಿಲ್ಲಿ. ನೆಕ್ಸ್ಟ್ ಬಂದು ಅದು ಸಹ ಗ್ರಾಮರ್ ಪಾರ್ಟ್ 5 marks ಕ್ವಶನ್ಸ್, 3 ಕೊಟ್ಟಿರ್ತಾರೆ, 2 ಅಟೆಂಡ್ ಮಾಡಬೇಕಾಗತ್ತೆ. ರೈಟ್ ಎ ಬ್ಲಾಗ್ ಆನ್ ಹೆಲ್ತ್ ಬೆನಿಫಿಟ್ಸ್ ಆಫ್ ಎಕ್ಸಸೈಸ್. ಲೈಕ್ ನೀವು ಎಕ್ಸಸೈಸ್ ಮಾಡಿದ್ರೆ ಹೆಲ್ತಿಗೆ ಹೇಗೆ ಬೆನಿಫಿಟ್ಸ್ ಆಗುತ್ತೆ ಅಂತ ಇದು ಮಾಡ್ಬೋದು. ನಮಗೆ ಬರ್ನ್ ಕ್ಯಾಲರೀಸ್ನ ಇದು ಮಾಡುತ್ತೆ, ನಾವು ಫಿಟ್ ಆಗಿರ್ತೀವಿ, ಫೈನ್ ಆಗಿರ್ತೀವಿ. ಸೊ ಡೈಲಿ ನಾವು ಯೋಗ ಮಾಡೋದ್ರಿಂದ ನಾವು ಫಿಟ್ ಆ್ಯಂಡ್ ಫೈನ್ ಆಗಿರ್ತೀವಿ ಅಂತ ಸಮ್ ಆಫ್ ದ ಪಾಯಿಂಟ್ಸ್. ಲೈಕ್ ಬೂಸ್ಟ್ ಮೂಡ್ ಆ್ಯಂಡ್ ಎನರ್ಜಿ ಲೆವೆಲ್ಸ್ ಮಾಡ್ಬೋದು, ಸ್ಟ್ರೆಂತ್ ಆ್ಯಂಡ್ ಮಸಲ್ಸ್ ಆ್ಯಂಡ್ ಬೋನ್ಸ್, ಸಪೋರ್ಟ್ಸ್ ವೆಯ್ಟ್ ಮ್ಯಾನೇಜ್ಮೆಂಟ್, ಇಂಪ್ರೂವ್ಸ್ ಹಾರ್ಟ್ ಹೆಲ್ತ್, ಎನ್ಹಾನ್ಸ್ ಬ್ರೈನ್ ಫಂಕ್ಷನ್. ಲಾಸ್ಟಲ್ಲಿ ಕನ್ಕ್ಲೂಷನ್ ಅಂತ ಹಾಕಿ
ನೀವೊಂದು ಇದು ಮಾಡ್ಬೋದು. ನೆಕ್ಸ್ಟ್ ರೈಟ್ ಎ ಸೂಟಬಲ್ ಕ್ಯಾಪ್ಷನ್ ಫಾರ್ ದಿ ಫಾಲೋಯಿಂಗ್ ಇಮೇಜ್ ಟು ಪ್ರಮೋಟ್ ಆನ್ ಯುವರ್ ಇನ್ಸ್ಟಾಗ್ರಾಮ್ ಪೇಜ್. ಯೂಸ್ ಸೂಟಬಲ್ ಹ್ಯಾಶ್ಟ್ಯಾಗ್ಸ್. ಒಂದು ಸೂಟಬಲ್ ಟೈಟಲ್ ಕೊಡಬೇಕಾದ್ರೆ ನಾನೇನು ಟೈಟಲ್ ಕೊಟ್ಟಿದ್ದೀನಿ ಅಂದರೆ ಇಟ್ಸ್ ಎನಫ್ ನಾವು ಲೆಟ್ಸ್ ಟೇಕ್ ಮಿ ಎ ಸೆಲ್ಫಿ. ಸೊ ನಂಗೆ ಸಾಕಾಗಿದೆ ಒಂದು ಸೆಲ್ಫಿ ತೊಗೊಳೋಣ ಅನ್ನೋ ಥರ, ಲೈಕ್ ಒಂದು ಮಂಕಿ ಸೆಲ್ಫಿ ತೊಗೊತಿದೆ ಆ ಥರ. ಹ್ಯಾಶ್ಟ್ಯಾಗ್ಸ್ ಬಂದು ಸೆಲ್ಫಿ ವಿತ್ ಒನ್ ಕ್ಲಿಕ್, ಹೋಲ್ಡ್ ಇಟ್ ಫಾರ್ ಮಿ, ಸೆಲ್ಫಿ ಚಲ್ ಬೇಟಾ, ಸೆಲ್ಫಿ ಲೇ ರೇ, ಕೀಪ್ ಸ್ಮೈಲಿಂಗ್, ಫೋಟೋ ಹೋಲಿಕ್, ಸೆಲ್ಫಿ ಟೈಮ್. ದಿಸ್ ದ ಹ್ಯಾಶ್ಟ್ಯಾಗ್ಸ್ ಯೂಸ್ ಮಾಡಬೇಕಾಗತ್ತೆ. ಲಾಸ್ಟಲ್ಲಿ ರೈಟ್ ಎ ಟ್ವೀಟ್ ಕಮೆಂಟಿಂಗ್ ಆನ್ ದ ರೀಸೆಂಟ್ ಟ್ರೈನ್ ಆಕ್ಸಿಡೆಂಟ್ ಇನ್ ಒಡಿಶಾ. ಲೈಕ್ ಒಡಿಶಾದಲ್ಲಿ ಟ್ರೈನ್ ಆಕ್ಸಿಡೆಂಟ್ಲ ಅದ್ರ ಮೇಲೆ ಒಂದು ಟ್ವೀಟ್ ಬರೀಬೇಕಾಗತ್ತೆ. ಡೀಪ್ಲಿ ಸ್ಯಾಂಡೆಡ್ ಬೈ ದ ಟ್ರಾಜಿಕ್ ಟ್ರೈನ್ ಆಕ್ಸಿಡೆಂಟ್ ಇನ್ ಒಡಿಶಾ. ಮೈ ಥಾಟ್ಸ್ ಆರ್ ವಿತ್ ದ ವಿಕ್ಟಿಮ್ಸ್ ಆ್ಯಂಡ್ ದೇರ್ ಫ್ಯಾಮಿಲೀಸ್ ಡ್ಯೂರಿಂಗ್ ದಿಸ್ ಡಿಫಿಕಲ್ಟೀಸ್ ಟೈಮ್. ಗ್ರೇಟ್ಫುಲ್ ಫಾರ್ ದ ಎಫರ್ಟ್ಸ್ ಆಫ್ ರೆಸ್ಕ್ಯೂ ಟೀಮ್ಸ್ ಆ್ಯಂಡ್ ಹೋಪಿಂಗ್ ಫಾರ್ ಸ್ವಿಫ್ಟ್ ರಿಕವರಿ ಫಾರ್ ದ ಇಂಜುರ್ಡ್. ಹ್ಯಾಶ್ಟ್ಯಾಗ್ ಒಡಿಶಾ ಟ್ರೈನ್ ಆಕ್ಸಿಡೆಂಟ್. ಸೊ ಈ ಥರ ಆಯಿತು, ಲೈಕ್ ಅವ್ರನ್ನ ರೆಸ್ಕ್ಯೂ ಮಾಡೋಕ್ಕಾಗಲಿಲ್ಲ, ಫ್ಯಾಮಿಲೀಸ್ ಮುಂದೆ ನಂಗೆ ತುಂಬ ಬೇಜಾರಾಗ್ತಿದೆ ಅಂತ ನೀವು ಹೋಪಿಂಗ್ ಲೈಕ್ ಅವ್ರ ಮುಂದೆ ಇಂಜೂರ್ ಆಗಲಿ ಅಂತ ಈ ಥರ ಒಂದು ಟ್ವೀಟ್ ಬರೀತೀರಾ. ದಿಸ್ ಆರ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಆಫ್ ಇಂಗ್ಲೀಷ್ 2023.